ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಕೊಡಗು ಮೂಲದ ರೋಷನ್ ಎಂಬುವವರ ಜೊತೆಗೆ ವಿವಾಹವಾದರು. ನವದಂಪತಿಗೆ ನಟ ಶಿವರಾಜ್ ಕುಮಾರ್ ಹಾಗೂ ಪತ್ನಿ ಗೀತಾ ಶುಭ ಕೋರಿದರು. ಆದರೆ ಅಪ್ಪು ಡೈಹಾರ್ಡ್ ಫ್ಯಾನ್ ಅಭಿಮಾನಿ ಅನುಶ್ರೀ ಮದುವೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೋಗಿರಲಿಲ್ಲ. ಇದಕ್ಕೆ ಸಂಬಂಧಿಸಿದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆದಿವೆ. ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅನ್ನೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇದನ್ನು ಆಗಾಗ ಅನುಶ್ರೀ ಪ್ರೂವ್ ಮಾಡ್ತಲೇ ಇರುತ್ತಾರೆ. ಇದಕ್ಕೆ ಸಾಕ್ಷ್ಯ ಅನ್ನುವಂತೆ ಅನುಶ್ರೀ ಮದುವೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇರಿಸಲಾಗಿತ್ತು. ಅನುಶ್ರೀ ಹಾಗೂ ರೋಷನ್ ಇಬ್ಬರು ಪುನೀತ್ ಅವರ ಅಭಿಮಾನಿಗಳಾಗಿರೋದ್ರಿಂದ ಅವರಿಗೆ ಗೌರವ ಸೂಚಿಸಿದರು. ಮದುವೆಯ ನಂತರ ಈ ಜೋಡಿಯು ಅಪ್ಪು ಫೋಟೋ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡಿದ್ರು. ವಿಶೇಷ ಅಂತಂದರೆ ಅನುಶ್ರೀ ಹಾಗೂ ರೋಷನ್ ಜೊತೆಗೆ ಅಪ್ಪು ನಿಂತು ಫೋಟೋ ತೆಗೆಸಿಕೊಂಡಿರುವಂತೆ ಎಡಿಟ್ ಮಾಡಲಾದ ಭಾವಚಿತ್ರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಅನುಶ್ರೀ ಅವರ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸಿ ಶುಭವನ್ನ ಹಾರೈಸಿದರು. ಅವರಲ್ಲಿ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ದು ಅನುಶ್ರೀಗೆ ವಿಶೇಷ ಕ್ಷಣವಾಗಿತ್ತು. ಶಿವಣ್ಣ ಮತ್ತು ಗೀತಕ್ಕ ಅವರ ಕಾಲಿಗೆ ಬಿದ್ದು ಅನುಶ್ರೀ ರೋಷನ್ ನಮಸ್ಕರಿಸಿದರು. ಈ ವಿಡಿಯೋ ಕೂಡ ಸಖತ್ ವೈರಲ್ ಆಯಿತು. ಇದು ದೊಡ್ಡಮನೆ ಕುಟುಂಬದ ಜೊತೆ ಅನುಶ್ರೀ ಅವರ ಒಡನಾಟವನ್ನು ಎತ್ತಿ ತೋರಿಸಿತ್ತು. ಹೇಳಿ ಕೇಳಿ ಅನುಶ್ರೀ ಅಪ್ಪು ಡೈಹಾರ್ಡ್ ಫ್ಯಾನ್. ಆದರೆ ಅನುಶ್ರೀ ಮದುವೆ ಹಾಗೂ ರಿಸೆಪ್ಷನ್ ಪಾರ್ಟಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಮಿಸಿರಲಿಲ್ಲ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಅಶ್ವಿನಿ ಅವರು ನಿಜಕ್ಕೂ ಬರಲಿಲ್ವಾ? ಹಾಗಾದರೆ ಯಾಕೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಈ ಕುರಿತು ತರಹೇವಾರಿ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ನೆಟ್ಟಿಗರು.